ಮಾಡ್ಕೋಬೇಕ್ರಿ. ಅದು ಇಟ್ಟಿಟ್ಟು ಅಂಗಡಿಯಾಗೆಲ್ಲ ಡಬ್ಬಿ ಅಂಗಡಿಯಾಗೆಲ್ಲ ಇಟ್ಕೊಂಡು ನಮ್ಗೆ ಮಾಡ್ತಾರ್ರಿ. ನಮ್ಮ ಜೀವನಕ್ಕೆ ಪೆಟ್ಟಾಗೈತಿ. ನಾವು ಬದುಕೋದು ಒಂದೇ ಸಲ, ಹುಟ್ಟೋದು ಒಂದೇ ಸಲ, ಸತ್ತ ಮೇಲೆ ಹುಟ್ಟಕ್ ಬರೋದಲ್ರಿ ಸರ. ಅದನ್ನ ಬಂದ್ ಮಾಡಿ ನಮ್ಮ ಮನೆ ಬಾಗ್ಲಿಗೆ ಓಟ್ ಕೇಳಕ್ ಬರ್ಬೇಕ್ರಿ ಅವನು. ಆ ಯೋಜನೆಗಳು ಈ ಯೋಜನೆಗಳು ಅಂತ ಹೇಳಿ ಇನ್ನಷ್ಟು ಮದ್ಯ ಮಾರಾಟದ ವ್ಯವಸ್ಥೆಯನ್ನು ತುಂಬ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಜನರ ಆರೋಗ್ಯ, ಹಣ, ಮರ್ಯಾದೆ ಎಲ್ಲವೂ ಕೂಡ ಮಣ್ಣುಪಾಲಾಗ್ತಾ ಇದೆ. ಮಕ್ಕಳು ಕೆಟ್ಟರು ಅಂದ್ರೆ ತಾಯಿ ಹೊಟ್ಟಿವ್ರಿ ಹೆಂಗ್ರಿ? ಒಂದು ಗುಟ್ಟು ನೀರು ಕುಡಿದ್ರೆ ತಾಯಿ ಮಗ ಬದುಕಂಗಿಲ್ಲ ಅಂತೇಳಿ ಹಣದ ಹೊಟ್ಟೆ ಅಷ್ಟು ಹುರ್ತಿರ್ತೈತ್ರಿ ಹಡ್ದಾಗ. ಈಗ ತಾಯಿ ಹೆಂಗ ಜೀವನ ಮಾಡ್ಬೇಕ್ರಿ? ಮಗ ಕುಡಿಯಾಕತ್ತ ಅನ್ನೋದು ಇಷ್ಟ ಒಂದು ಮತ್ತೆ ಕೇಳಾಕ್ ಬಂದವ್ರಿ. ಇನ್ನ ಯಾವಾಗಾರ ಎಲ್ಲಿ ಕೊಟ್ರೆ ನಾವು ಸಾಯ್ತೀವಿ. ಇದು ಎದಕ್ ಬೇಕಾಗಿತ್ತು ನಮಗ? ಮಕ್ಕಳ ಅಂತಾವ, ಗಂಡ್ರ ಇಂತಾವ, ಹೊಲ ಇಲ್ಲ, ರೈತರು ಕರ್ದಾಗ ದುಡ್ಡು ತಿನ್ನೋದು. ನಮ್ಮ ಹಣೆ ಬಾರ ಏನ್ ಮಾಡೈತಿದು ಸರ್ಕಾರ? ಇರೋ ಒಬ್ಬನೇ ನಮ್ಮ ತಮ್ಮ, ನಾವು ತೆಗೆದುಕೋಗಿ ಸಲುತ್ತೀವಿ. ಕುಡ್ದ ಬರ್ತಾನ, ಏನು ಉಪಯೋಗಿಲ್ಲ. 2 ಮಕ್ಕಳದ ಅವನು, 2 ಮಕ್ಳ ಜೀವನ ಹೆಂಗ, ಹೆಂಡ್ರ ಜೀವನ ಹೆಂಗ? ಸ್ವಚ್ಛ ಭಾರತ ಅಂತಾರ್ರಿ, ಮತ್ತು ಗುಟ್ಕ ತಿಂದು ಚೀಟ್ ಹೋಗೋದು ಸುಮ್ಮನೆ ಇರ್ತಾರ್ರಿ. ಎಲ್ಲಿ ಬೇಕಲ್ಲೇ ಉಗುಳ್ತಾರ್ರಿ, ಸುಮ್ಮನೆ ಇರ್ತಾರ್ರಿ. ಅದಕ್ಕೆಲ್ಲ ಅದೆಲ್ಲ ಸ್ವಚ್ಛ ಭಾರತ ಅಲ್ಲನ್ರಿ. ಅದು ಮಾಡಿದಕ್ಕೆ ಹೋದಲ್ರಿ ಸ್ವಚ್ಛ ಭಾರತ ಆಗೋದಲ್ಲ. ಅದು ಮತ್ತು ಕರು ಭಾರತ ಆಕತ್ರಿ. ಅದು ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತ ದೇಶದಲ್ಲಿ ಮದ್ಯ ನಿಷೇಧ ಮಾಡಿದರೆ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸಾರ್ವಜನಿಕರು ಸರ್ಕಾರದಿಂದ ಯಾವುದೇ ಲಾಭವನ್ನು ಬಯಸೋದಿಲ್ಲ. ಬದಲಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ರಿ, ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಬೇಕಾದಂಥ ಶಕ್ತಿಯನ್ನು ತುಂಬ್ರಿ, ನಮಗೆ ದುಡಿಮೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ವಿಷಾದದ ಸಂಗತಿ ಅಂತಂದರೆ, ಯಾವುದೇ ಸರ್ಕಾರ ಇದ್ದರೂ ಜನರಿಗೆ ಯಾವ್ಯಾವ ಪ್ರಯೋಜನಗಳನ್ನು ಮಾಡ್ತೀವಿ, ಆ ಯೋಜನೆಗಳು ಈ ಯೋಜನೆಗಳು ಅಂತ ಹೇಳಿ ಇನ್ನಷ್ಟು ಮದ್ಯ ಮಾರಾಟದ ವ್ಯವಸ್ಥೆಯನ್ನು ತುಂಬ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಜನರ ಆರೋಗ್ಯ, ಹಣ, ಮರ್ಯಾದೆ ಎಲ್ಲವೂ ಕೂಡ ಮಣ್ಣುಪಾಲಾಗ್ತಾ ಇದೆ. ಈ ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವಂಥದ್ದು, ಇವತ್ತು ಕರ್ನಾಟಕದ ಸುಮಾರು 20 ಜಿಲ್ಲೆಗಳಿಂದ ನೊಂದ ತಾಯಂದರು ನಗರಕ್ಕೆ ಬಂದಿದ್ದಾರೆ. ಅವರ ಹೋರಾಟ ಯಶಸ್ವಿ ಆಗಬೇಕು ಅಂತಂದರೆ ಸರ್ಕಾರ ಮದ್ಯವನ್ನು ನಿಷೇಧ ಮಾಡಬೇಕು. ಅವರ ಮತ್ತೊಂದು ಬೇಡಿಕೆ ಇರೋದು, ಕೊನೆ ಪಕ್ಷ ಈಗ ಮೊದಲು ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಸಂಘಟಿತರಾಗಿ ನಮಗೆ ಈ ಮದ್ಯ ಬೇಡ ಅಂತಂದರೆ ಅದನ್ನು ನಿಷೇಧ ಮಾಡುವಂಥ ಪ್ರಯತ್ನವನ್ನಾದರೂ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿ ಯಾವ್ಯಾವುದೋ ಫಲಾಪೇಕ್ಷೆಗಳನ್ನು ನಿಮಗೆ ಕೊಡ್ತೀವಿ ಅನ್ನೋದ್ರ ಬದಲಾಗಿ ಈ ಮದ್ಯವನ್ನು ನಿಷೇಧ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿ ಅಂತ ಹೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಕರೆಯನ್ನು ಕೊಡ್ತೇವೆ. ಇರೋ ಒಬ್ಬನೇ ನಮ್ಮ ತಮ್ಮ, ನಾವು ತೆಗೆದುಕೋಗಿ ಸಲುತ್ತೀವಿ. ಕುಡ್ದ ಬರ್ತಾನ, ಏನು ಉಪಯೋಗಿಲ್ಲ. 2 ಮಕ್ಕಳದ ಅವನು, 2 ಮಕ್ಳ ಜೀವನ ಹೆಂಗ, ಹೆಂಡ್ರ ಜೀವನ ಹೆಂಗ? ಕುಡ್ದೇ ಬರ್ತಾನೆ ಬರೀ. ಇದ್ರ ಕುಡಿದು ಬಂದ್ ಮಾಡ್ರಿ, ನಮ್ಮ ಜೀವನ ಹೊಂಟಾವು. ನಮ್ಮ ಮನ್ಯಾಗ ಮಂದಿನ ಗಂಡು ಮಕ್ಕಳಿಲ್ಲ, ನಮಗೆಲ್ಲ ರಗಡ ಕಷ್ಟ ಆಗ್ಯಾವು. ನಮ್ಗೆ ಮಾತಾಡೋಕೆ ಭಾಳ ಬರೋಂಗಿಲ್ಲ. ಇಂಥರ್ದಾಗ ನಾವು ಬಂದಿಲ್ಲ. ಮೊದಲು ಕುಡಿದು ತೆಗಿರಿ, ಇಲೆಕ್ಷನ್ಗೆ ಬರಲಿ. ಈ ಸತೆ ಚಪ್ಪಲ್ ತೊಗೊಂಡು ಬಿಡ್ತೀವಿ ಅವ್ರನ್ನ. ಇಲೆಕ್ಷನ್ ಬಂದ್ ಮಾಡಲಿ. ಬೇಡ ಇದು ನಮಗೆ ರಾಜಕೀಯನ ಬೇಡ, ಇದು ಊರನ್ನ ಬೇಡ ನಂಗೆ ಐತೆ ನಮ್ಗೆ ಸಂಗಟ. ನಾವು ಬಂದೀವಿ ಇಲ್ಲೇ ಬೀಳ್ಬೇಕನ್ನಂಗೆ ಐತಿ. ಕುಡ್ಕುರ್ಸ ಬಂದೆ ತಿಂದ್ರ ಇಟ್ಟು ತಮ್ಮ ಮಕ್ಕಳ ಬರೀ ಸೇರೆ ಕುಡ್ದು ಇಟ್ಟು ಸಣ್ಣಗೆ ನಮ್ಮ ತಮ್ಮ ನಮಗೆ ರಗಡೆ ಆಗೈತಿ. ಏನು ಮಾಡೋಣ ನಾವು? ಅದಕ್ಕೆ ಹೋರಾಟ ಮಾಡಕ್ಕೆ ಬಂದೀವಿ. ನಾನಾ ಬಂದೀನಿ. ಮದ್ಯ ನಿಷೇಧ ಆಂದೋಲನದ ಬಗ್ಗೆ ಹೋರಾಟಕ್ಕೆ ಬಂದಿದ್ದೀವಿ. ಈಗ ಇದರಿಂದ ಭಾಳ ಜನ ಬೀದಿ ಬಿದ್ದಿದ್ದಾರೆ, ಹೆಣ್ಮಕ್ಳಾಗಲಿ ಎಲ್ಲದೂ. ಚಿಕ್ಕ ಮಕ್ಕಳು ಕೂಡ ಕುಡಿಯಕತ್ತಿದ್ದಾರೆ. ಈಗ ಎಲ್ಲ ಹಳ್ಳಿಗಳಲ್ಲೂ, ಒಂದು ಹಳ್ಳಿಯಲ್ಲಿ ಆದ್ರೂ 5 ಮನೆಯೊಳಗಡೆ ಮಾಡ್ತಾ ಇದ್ದಾರೆ. ಅದು ನಿಲ್ಲಿಸ್ಬೇಕು ಮೇಯ್ನು. ಯಾಕಂದರೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗಬೇಕು. ಏನು ಸರ್ಕಾರ ಏನು ಮಾಡ್ತಿದೆ ಏನೋ ಗೊತ್ತಿಲ್ಲ, ಆದರೆ ಇದನ್ನು ಮಾತ್ರ ಕೈಗೊಂಡು ಈಗ ಬಡ ಜನಗಳಿಗೂ ಒಳ್ಳೆ ಉಪಕಾರ ಆಗಬೇಕು. ಈಗ ದೇವ್ರ ತಾಲೂಕದಾಗೂ ಹೆಚ್ಚಿಗೆ ಆಗ್ಯದ್ರಿ. ಒಂದು 18 ವರ್ಷದಲ್ಲೇಸಿ ಹುಡುಗರನ್ನೇ ಕುಡಿತೇವ್ರಿ. ಏನು ತಂದೆ ತಾಯಿ ಮಾತು ಕೇಳಲ್ಲ, ಏನಿಲ್ಲ, ಕುಡಿಯೋದು ಬಂದ್ ಮಾಡಿಸ್ಬೇಕಂತ ಕೇಳಕ್ಕೆ ಬಂದಿವ್ರಿ. ಇದು ಒಂದೇ ರೀ, ನಮ್ಗೆ ಏನು ಬೇಡಿಕೆ ಇಲ್ರಿ. ಒಟ್ಟ ಕುಡಿಯೋದು ಒಂದು ಬಂದ್ ಮಾಡ್ಬೇಕು. ನಾವು ರಾಯಚೂರು ಹೋಗಿವ್ರಿ, ಬೆಂಗಳೂರು ಬಂದೀವ್ರಿ. 2-3 ಸರಿ ಐತ್ರಿ ಮಾಡಕತ್ತಿ
ಐತ್ರಿ, ಏನೇನು ಆಗಲ್ತ್ರಿ ಅಲ್ಲಿ. ನಮ್ದು ರೀ ದೇದ್ರ ತಾಲೂಕು ಮುಕ್ಕಲ್ದಡ್ಡಿ ರೀ. ಕೂಲಿಕಾರ ಕೆಲಸನೂ ಮಾಡ್ತೀವಿ ರೀ. 400 ರೂಪಾಯಿ ಪೇಮೆಂಟ್ ಅಂತಾರೆ, 250 ರೂಪಾಯಿನೇ ಹಾಕ್ತಾರೆ ರೀ ಕೂಲಿಕಾರ ಕೆಲಸನೂ. ಬುಡ್ದಾಗ ಹೋಗಿ ಚಿಂತನೆ ಮಾಡಿ ಬರ್ತೀವಿ ರೀ. 4 ಗಂಟೆ ತನ ರೀ 250 ರೂಪಾಯಿ ಹಾಕ್ತಾರೆ ಪೇಮೆಂಟ್. ಎಲ್ಲರಿಗೆ ಸಮಸ್ಯೆ ಆಗ್ಯದ್ರಿ. ಗಂಡದವರು ಕುಡಿತಾರ, ಮಕ್ಕಳು ಕುಡಿತಾರ, ಎಲ್ಲರೂ ಅಂಗಡಿಗಳಾಗ ಸತ್ಯಾಗ ಮಾರ್ತಾರ್ರಿ. ಕಿರಾಣಿ ಅಂಗಡಿ ಸತ್ಯಾಗ ಒಂದೊಂದು 2 ಕುರ್ಕುರಿ ಇಟ್ಕೊಂಡನು ಸರೇ ಬಾಟ್ಲಿ ಮಾರಿದ್ರನು. ಒಂದು 15 ವರ್ಷದ ಹುಡುಕ ಹಿಡ್ಕೊಂಡ್ರಿ ಎಲ್ಲರೂ ಕುಡಿತಾರ್ರಿ. ಬಂದ್ ಮಾಡಿದ್ರ ಈ ಸಾರಿ ಓಟ್ ಹಾಕ್ತಿವಿ, ಇಲ್ಲಂದ್ರ ಇಲ್ಲ ರೀ. ಎಲ್ಲರೂ ರೀ ಬಂದ್ ಮಾಡಿದ್ರೆ ಓಟ್ ಹಾಕ್ತಿವ್ರಿ, ಇಲ್ಲಕಂದ್ರೆ ಹಾಕಲ್ರಿ. ಕೇಳಕ್ ಬರ್ಬೇಕ್ರಿ ಸರ, ಬಂದ್ ಮಾಡೇ ಓಟ್ ಕೇಳಕ್ ಬರ್ಬೇಕ್ರಿ. ಅದು ಇಟ್ಟಿಟ್ಟು ಅಂಗಡಿಯಾಗೆಲ್ಲ ಡಬ್ಬಿ ಅಂಗಡಿಯಾಗೆಲ್ಲ ಇಟ್ಕೊಂಡು ನಮ್ಗೆ ಮಾರ್ತಾರ್ರಿ. ನಮ್ ಜೀವನಕ್ಕೆ ಪೆಟ್ಟಾಗೈತಿ. ನಾವು ಬದುಕೋದು ಒಂದೇ ಸಲ, ಹುಟ್ಟೋದು ಒಂದೇ ಸಲ, ಸತ್ ಮೇಲೆ ಹುಟ್ಟಕ್ ಬರೋದಿಲ್ರಿ ಸರ. ಅದನ್ನ ಬಂದ್ ಮಾಡೇ ನಮ್ಮ ಮನೆ ಬಾಕ್ಲಿಗೆ ಓಟ್ ಕೇಳಕ್ ಬರ್ಬೇಕ್ರಿ. ಅವನು ಯಾರ ಆಗಲ್ರಿ, ಮತ್ತೊಬ್ರ ಆಗ್ಲಿ ಯಾರ ಆಗಲ್ರಿ ಸರ. ಹುಟ್ಟೋದು ಒಂದೇ ಸಲ ಜೀವನದಾಗ ಚಲೋದ ಹಾಗೆ ಸಾಯ್ಬೇಕ್ರಿ. ನಾವು ದೊಡ್ಡ ದುಡ್ಕತ್ ತಿಂದ್ರು ಒಂದು ತುತ್ತು ಅನ್ನ ತಿಂದ್ರು ನೆಮ್ಮದಿ ಆಗಿರ್ಬೇಕ್ರಿ. ಮಕ್ಳಾತು ಗಂಡ್ರಾತು ಯಾರಾತ್ರು ಹಂಗಿರ್ಬೇಕ್ರಿ. ಹಂಗಾಗಿ ಓಟ್ ಕೇಳಕ್ ಬರ್ಬೇಕ್ರಿ. ಇಲ್ಲ ಬರಬಾರ್ದ್ರಿ ಮನೆ ತನಕ. ಯಾರ ರಾಜಕಾರಣರು ಬರಬಾರ್ದ್ರಿ ನಮ್ಮ ಮನೆ ತನಕ. ಇಟ್ಟಿಟ್ಟು ಹುಡ್ರ ಇಟ್ಟಿಟ್ಟು ಅಂಗಡಿ ಡಬ್ಬಿ ಅಂಗಡಿಯಾಗೆಲ್ಲ ಸರಿಯಾಗಿ ಕುಡ್ದು ಮಕ್ಕಂತಾರಿ ದಾರ್ಯಾಗ. ತಾಯಿ ಅದಕ್ಕೆ ಎಷ್ಟು ಹೊಟ್ಟೆ ಉರ್ಸ್ಕೋಬೇಕ್ರಿ ಆಕಿ ಮಕ್ಕಳದ್ದು. ಮುಂದೆ ತಾಯಿನ ಜೀವನ ಮಗನ ಸಾಕ್ಬೇಕು ಅಂತ ಹೇಳಿ ಆಕಿ ಎಷ್ಟು ಹೊಟ್ಟೆ ಉರ್ಸ್ಕೊಂಡಿರ್ತಾಳ. ನಾಳೆ ಮಗ ಜೋಪಾನ ಮಾಡ್ತಾಳಂತ ತಾಯಿಗಿರ್ತೈತ್ರಿ. ಆಕಿ ತಾಯಿ ಹೆಂಗೆ ನೋವು ಅನ್ಭವಿಸ್ಬೇಕ್ರಿ ಹೇಳ್ರಿ. ಇಲ್ಲಿ ಹಿಂಗೆ ಮಾಡಿದ್ರೆ ಹೆಂಗ್ರಿ? ಇದು ಕುಡ್ದು ಈಗಂತ್ರಿ ಹೆಚ್ಚಿಂದ ಆಗೈತೆ ನೋಡ್ರಿ ಕುಡಿಯೋದು. ಆ ನಮನೆ ಆಗೈತೆ ನೋಡ್ರಿ. ಆ ಚೀಟ್ ತಿನ್ನೋದೊಂದು, ಆಮೇಲೆ ಆ ಕುಡಿಯೋದೊಂದು, ಅವೆರಡು ಬಂದ್ ಮಾಡ್ಸ ಮನೆ ತನಕ. ಯಾವ್ದೋ ದಯವಿಟ್ಟು ಹೆಣ್ಮಕ್ಳಿಗೆ ಹೇಳ್ತಾನೆ, ಮನೆ ತನಕ ಬಂದವ್ರಿಗೆ ಎಂದು ಓಟ್ ಹಾಕ್ಬೇಡ್ರಿ. ಅದನ್ನ ಬಂದ್ ಮಾಡಿದ್ಮೇಲೆ ಓಟ್ ಹಾಕ್ರಿ. 10 ಮಂದಿ ಏನೇ ಮಾತಾಡ್ಕೊಂಡು ಹೋದ್ರು ಅಂಗಡಿಗಳಾಗ ಬಂದ್ ಮಾಡ್ಸರಿ. ಯಾವ್ದ ಹೆಣ್ಮಕ್ಳಿಗೆ ಹೇಳೋದಾದ್ರೆ ನಾ ಇಷ್ಟನೇ ರೀ. ದಯವಿಟ್ಟು ಇಷ್ಟು ಮಾಡ್ಕೊಂಡು ಇಲ್ಲಿ ಕುಂತ್ರೆ ನಾವು ಇಷ್ಟು ಹೋರಾಡ್ತೇವೆ. ಒಬ್ರಾರ ಬಂದಾರ ನಾ ನೋಡ್ರಿ ಸರ. ಹಿಂಗೆ ಮಾಡಿದ್ರೆ ಹೆಂಗ್ರಿ? ಹಿಂಗೆ ಮಾಡಿದ್ರೆ ನಮ್ಗೆ ಏನು ಸಹಾಯನೂ ಮಾಡೋದಿಲ್ರಿ, ಏನು ಮಾಡೋದಿಲ್ರಿ. ಕೂಲಿ ಕೆಲಸ ಬಿಟ್ಟು ನಾವು ಇಲ್ಲಿ ಬಂದವ್ರಿ. ನಾವು ಒಂದು 35-40 ಮಂದಿ ಬಂದವ್ರಿ ಸರ. ಮಾಸರಿಂದ ಕುಡ್ದು ದಾರಿಗಳಾಗ ಮಕ್ಕಂತಾರೆ. ಹಡ್ದ ತಂದೆ ತಾಯಿಗಳು, ತಂದೆ ಅಂತೂ ಹೊಟ್ಟೆ ಉರ್ಸ್ಯಾನಲ್ರಿ. ತಂದೆನೂ ಅವನಾಗಿರ್ತಾರ, ಮಗನೂ ಅವನಾಗಿರ್ತಾರ. ನಾವು ಹೆಂಗೆ ಮಾಡ್ಬೇಕ್ರಿ ಜೀವನಾನ ಸರ? ಮಕ್ಳು ಕೆಟ್ಟರು ಅಂದ್ರೆ ತಾಯಿ ಹೊಟ್ಟಿವ್ರಿ. ಹೆಂಗ್ರಿ? ಒಂದು ಗುಟ್ಟು ನೀರು ಕುಡಿದ್ರೆ ತಾಯಿ ಮಗ ಬದುಕಂಗಿಲ್ಲ ಅಂತೇಳಿ ಹಡ್ದು ಹೊಟ್ಟೆ ಅಷ್ಟು ಹುರಿತಿರ್ತೈತ್ರಿ ಹಡ್ದಾಗ. ಈಗ ತಾಯಿ ಹೆಂಗೆ ಜೀವನ ಮಾಡ್ಬೇಕ್ರಿ? ಮಗ ಕುಡಿಯಾಕತ್ತ ಅನ್ನೋದು ಇಷ್ಟ ಒಂದು ಮತ್ತೆ ಕೇಳಾಕ್ ಬಂದವ್ರಿ. ಮತ್ತೊಂದು ಏನಿಲ್ಲ. ಮತ್ತೆ ಗುಟ್ಗ ಒಂದು ಬಂದ್ ಮಾಡಿಸ್ಬೇಕ್ರಿ ಸರ. ಸರೇ ಒಂದು ಬಂದ್ ಮಾಡಿಸ್ಬೇಕ್ರಿ. ಇವ್ಯಾಡು ಮತ್ತೆ ಮುಂಚೆ ಬಂದ್ ಮಾಡಿಸ್ಬೇಕ್ರಿ ಸರ. ಮೇನ್ ಇರೋದ ಅವ್ಯಾಡು ನೋಡ್ರಿ ಸರ. ಎದ್ದಟ್ಟಿಗೆ ಚಹಾ ಕುಡಿಯೋದಿಲ್ರಿ. ಮುಂಚೆ ಗುಟ್ಗ ತಿನ್ನಕ್ ಹೋಗ್ರಿ ಮಕ್ಕಳು ಮರಿ. ಸರೇ ಅಂದ್ರು ಮುಂಚೆ ಬಂದ್ ಮಾಡಿಸ್ಬೇಕ್ರಿ ಸರ. ನಾವು ದುಡ್ಕೊಂಡ್ ತಿನ್ನಾರಿ. ನಮಗೆ ಬರೀ ನಮ್ಮ ಗಂಡುಗಳು ಬರೀ ಆದಾಗ ಹಂಗಾಗಿ ಸತ್ತಾರಿ ಸರ. ನಾವು ಏನು ಮಾಡ್ಬೇಕು ಹೇಳ್ರಿ ಸರ? ನೀವೇ ಹೇಳ್ರಿ. ಒಂದು ಟಿವಿಯಾಗತ್ತು ಯಾವ್ದ್ರಾಗತ್ತು ನಾವು ಹೇಳಿ ನಾವು ಮನವಿ ಮಾಡ್ಕೊಂಡ್ರೆ ಅವ್ರು ಏನು ಸುಮ್ಮನೆ ಆರಾಮಾಗ್ಯದಾರಿ. ಒಬ್ರು ಬಂದ್ರು ನೋಡ್ರಿ. ಈಗ ಏನು ಮಾಡ್ಬೇಕ್ರಿ? ನಾವು ಇಷ್ಟು ಇದು ಮಾಡಿದ್ರು ನಾವು ಮಾಸರಿಂದ ನಿದ್ದಿಗೆಟ್ಟು ಬುದ್ಧಿಗೆಟ್ಟು ನಾವು ಮತ್ತೆ ಮುಂದಿನ ಇದು ಭವಿಷ್ಯಕ್ಕೆ ಹಿಂಗೆ ಮತ್ತೊಬ್ಬ ಮಕ್ಳಿಗೆ ಹಿಂಗೆ ಆಗಬಾರ್ದು ಅನ್ನೋ ಇದಕ್ಕೆ ಬಂದವ್ರಿ ಸರ್. ನಾವು ಮಾಸರಿಂದ ಇಲ್ಲಿಗೆ ಸ್ವಚ್ಛ ಭಾರತ ಅಂತಾರ್ರಿ. ಮತ್ತು ಗುಟ್ಕ ತಿಂದು ಚೀಟ್ ಹೋಗಿದ್ರು ಸುಮ್ಮನೆ ಇರ್ತಾರ್ರಿ. ಎಲ್ಲಿ ಬೇಕಲ್ಲೇ ಉಗುಳ್ತಾರ್ರಿ, ಸುಮ್ಮನೆ ಇರ್ತಾರ್ರಿ. ಅದಕ್ಕೆಲ್ಲ ಅದೆಲ್ಲ ಸ್ವಚ್ಛ ಭಾರತ ಅಲ್ಲನ್ರಿ. ಅದು ಮಾಡಿದಕ್ಕೆ ಹೋದಲ್ರಿ ಸ್ವಚ್ಛ ಭಾರತ ಆಗೋದಲ್ಲ. ಅದು ಮತ್ತು ಕರುಂ ಭಾರತ ಹಾಕತ್ರಿ. ಅದು ಇವ್ಯಾರು ಮಾತ್ರ ತೆಗಿಬೇಕು ನೋಡ್ರಿ ಸರ್. ಅವ್ರು ಮತ್ತೆ ಅವ್ರಿಗೆ ಏನು ನಮಗೆ ದುಡ್ಡು ಹಾಕೋದು ಬೇಡ, ನಮಗೆ ರೇಷನ್ ಕೊಡೋದು ಬೇಡ. ಅದನ್ನ ಮೊದಲು ಏನು ನಮಗೆ ತಿನ್ನಕ್ಕೆ ಕೂಳಿರ್ಲಿಲ್ಲ ಅಂದ್ರೂ ನಾವು ಮನ್ಯಾಗ ಒಂದು ಗ್ಲಾಸ್ ನೀರು ಕುಡಿದು ಮುಕ್ಕೊಂತೀವಿ. ಮೊದಲು ಸೆರೆ ಬಂದ್ ಮಾಡಬೇಕು. ಯಾವಾಗ ಆಚಿದ್ದಾಗ ಕೈ ಮುಕ್ಕೊಂತನ ನಮಗೆ ಓಟ್ ಹಾಕ್ರಿ ಅಂತ ಬಂದಿರ್ತೀರಿ. ಈಗ ನಾವು ಕೇಳ್ಕೊಂತೀವಿ ಅಂದ್ರೆ ನಮ್ದು ಏನು ನಿಮಗೆ ಕೂಗೇನು ಕೇಳಕ್ಕೆ ಇಲ್ಲ. ನಿಮ್ಗ ಕಿವಿ ಕೇಳಿಸ್ತಾವೋ ಕೇಳಿಸಲ್ಲ. ಕೇಳಿಸಿದ್ರೆ ನಮ್ಗೆ ಒಳ್ಳೆ ಉತ್ತರ ಕೊಡ್ರಿ. ಕೇಳಿಸ್ಲಿಲ್ಲ ಅಂದ್ರೆ ಕೊಡ್ಬೇಡ್ರಿ. ನಮಗೇನು ಕೊಡೋದು ಬೇಡ, ಏನು ಬಿಡೋದು ಬೇಡ. ನಮಗೆ ಸರಾಯಿ ಬಂದ್ ಮಾಡ್ಬೇಕು. ಅದನ್ನೊಂದು ಬಿಟ್ಟು ನಾವು ಏನು ಕೇಳ್ಕೊಳ್ಳಲ್ಲ. ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ್ಕೊಳ್ಳಲ್ಲ. 2 ಮಕ್ಕಳಿದ್ರು 2 ಮಕ್ಕಳು ದಯವಿಟ್ಟು ಸೆರೆ ಕುಡಿದು ಒಬ್ಬ ಹಾಳಾಗ್ಯಾನ, ಇನ್ನೊಬ್ಬ ಕೂಡ ಹಾಳಾಗವದನ. ಅದನ್ನ ಮಾತ್ರ ಬಂದ್ ಮಾಡ್ಬೇಕು. ಎಲ್ಲರ ಮಕ್ಕಳು ಆತಿವತ್ತ. ಎಲ್ಲರೂ ಎಷ್ಟು ಮಂದಿ ಬಂದು ಕೋಟಿ ಜನ ಬಂದಿವಿ. ಕೋಟಿ ಜನ ಬಂದ್ರು ನಾವೇನು ನಿಮ್ಮನ್ನ ಹೊಸ್ತಾಗಿ ಕೇಳಕ್ ಬಂದಿಲ್ಲ, ಒಡವಿ ಕೇಳಕ್ ಬಂದಿಲ್ಲ, ರೊಕ್ಕ ರೂಪಾಯಿ ಕೇಳಕ್ ಬಂದಿಲ್ಲ. ನಾವ್ ಇದನ್ನೊಂದ ಬೇಡ್ಕೊಂತೀವಿ. ನಾವು ಏನು ಬೇಡ, ನಮಗ ಕೊಡೋದು ಸಹಿತ ಬೇಡ. ನಮಗ ಸೆರೆ ಒಂದು ಬಂದ್ ಮಾಡ್ಬಿಟ್ರು ಏನು ಕೇಳಲ್ಲ. ಸಾಲಿಗೆ ಹೋಗು ಮಕ್ಕಳು ಕೂಡ ಹಿಡಿದ್ರು ಮುದುಕರು, ಕುಣಿಗೆ ಹೋಗು ಮುದುಕರಾದ್ರೂ ಸೆರೆ ಕುಡ್ದ ಸಾಯ್ತೀನಿ ಅಂತಾರ. ಸೆರೆ ಕುಡ್ದ ಸಾಯ್ತೀನಿ ಅಂತಾರ.
ಅದ್ರ ಬಿಟ್ರೆ ಇನ್ನೊಂದು ಮಾತೇ ಇಲ್ಲ. ಮುಂಜಾನೆ ಅದು ಚಾ ಕುಡಿ ಬರ್ಯಪ್ಪ ಅಂದ್ರೆ ಸೆರೆ ಕುಡಿದು ಬರ್ತೀವಿ ಅಂತ ಹೋಗ್ತಾರ ಅವ್ರು. ದುಡ್ಡು ಯಾರು ಕೊಡ್ತಾರ? ಮನೆಗೆ ಇರ್ತಾವ ತಗೊಂಡಕ್ಕಾರ. ದುಡ್ಡು ತಂದೆ ತಾಯಿ ದುಡ್ಡು ಮನೆಗೆ ಇಟ್ಟಿರ್ತಾರ. ಹೆಂಡ್ರು ಮನ್ಯಾಗ ಗಾಂಡ್ರು ಮಕ್ಕಳು ಕುಡುದು ಸಂಜೆಗೆ ಬಂದು ನ್ಯಾಯ ಮಾಡುದು ಬಡದಾಡುದು. ಮನ್ಯಾಗ ತಿಂದೇನಂದ್ರ ರೊಟ್ಟಿಲ್ಲ, ದುಡ್ದ ಬಂದು ತಿನ್ಬೇಕು, ಹೊಲ ಇಲ್ಲ. ಈ ಸರ್ಕಾರ ಏನ್ ಮಾಡೈತಿ? ಇನ್ನ ಯಾವಾದಾರ ಎಣ್ಣೆ ಕೊಟ್ರೆ ನಾವು ಸಾಯ್ತೀವಿ. ಇದು ಎದಕ್ ಬೇಕಾಗೈತ್ರಿ ನಮಗ? ಮಕ್ಕಳ ಅಂತಾವ, ಗಂಡ್ರ ಇಂತಾವ, ಹೊಲ ಇಲ್ಲ. ರೈತರು ಕರ್ದಾಗ ದುಡ್ಡು ತಿನ್ನೋದು. ನಮ್ಮ ಹಣೆ ಬಾರ ಏನ್ ಮಾಡೈತಿ ಇದು ಸರ್ಕಾರ? ಅದನ್ನ ಒಟ್ಟ ಸೆರೆ ಬಂದ್ ಮಾಡ್ಬೇಕು. ಇಲ್ಲಿಕಂದ್ರ ನಮಗಾರ ಎಣ್ಣೆ ಕೊಡೋನು ನಾವು ಸತ್ತು ಹೋಗ್ತೀವಿ. ನಮಗ ಸತ್ತು ಹೋಗೋದು ಪಾಡ. ಇದೇನಿತ್ತು ಸಂಸಾರ ಮಾಡೋದು ಬೇಸಿ ಅಲ್ಲಪ್ಪ. ನನಗ ನಮ್ಮಪ್ಪ ಅವಾಗ ಪುಣ್ಯ ಬರ್ಲಿ, ಅವಾಗ ನಮ್ಗೊಂದು ಏನಾರ ಕೊಟ್ಟು ಬಿಡೋಣ ಏನಿಗಿನ್ನಿ. ಎದಕ್ಕಾಗೈತಿ ಇದು ಸರ್ಕಾರ? ಅವ್ ಮುಂದೆ ಆಗ್ಬೇಕಾದ್ರೆ ನಾವಾಗ್ಲೇ ಓಟ್ ಹಾಕಿದ್ರೆ ಸರ್ಕಾರ ಮುಂದೆ ಬಂದೈತಿ. ಇರ್ಲಿಕ್ಕಂದ್ರೆ ಏನ್ ಮುಂದೆ ಬರ್ತಿದ್ದಾವ? ಜನ ಅಂತಾರ ಕುಡ್ಕುರ್ಗೆ ಸಾಲ ಕೊಡುತ್ತ. ನಾವು ದುಡ್ಡು ತಿಂದೇವಂತಂದ್ರ ಕೇಳಕ್ ಹೋದ್ರ ನಮಗ್ ರೊಕ್ಕ ಕೊಡುದಿಲ್ಲ. ಜನ ಕುಡ್ಕುರಿಗೆ ಕೊಡ್ತಾರ, ಕುಡ್ಕುರಿಗೆ ಕೊಡ್ತಾರ, ಎಲ್ಲಾರ ಹುಟ್ಟಿಸ್ಕೊಂಬಂದ್ ಕುಡಿತಾರ ಜನರು. ನಮ್ಮಂತವ ಗಂಜಿ ಕಟ್ಟಿಲ್ಲ ಅಂತ ಕೇಳಕ್ ಹೋದ್ರ ನಮಗ್ ಗಂಜಿ ರೊಕ್ಕ ಕೊಡುದಿಲ್ಲ. ಯಾರು ಗಂಜಿ ಕೊಡುದಿಲ್ಲ ನಮಗ. ನಾವು ಉಪವಾಸ ವನವಾಸ ಬೀಳ್ತೀವಿ. ಯಾರು ಕೇಳ್ತಾರ? ಆರಿಸಿ ಬಂದಾರ ಅವ್ರು. ಆರಿಸಿ ಬಂದಿದ್ದು ನಮ್ಮನ್ನ ಕೇಳೋರ ಯಾರು ಇಲ್ಲ. ನಾವು ಉಪವಾಸ ಬಿದ್ದೀವಿ ಅಂದ್ರು ಕೇಳೋದಿಲ್ಲ, ವನವಾಸ ಬಿದ್ದೀವಿ ಅವ್ರು ನಾವು ಏಟ್ ಗೋಗಾಡ್ತೀವಿ ಅಂದ್ರು ಅವ್ರ ಕಿವಿ ಕೇಳೋದಿಲ್ಲ. ಗೆದ್ದಿತಾನ ಅಷ್ಟ, ಗೆದ್ದಿದ್ದು ಮಾತಾಡ್ಸೋದಿಲ್ಲ. ಒಳ್ಳೆ ನಮ್ಮನ್ನ ಏನು ಕೂಗುನು ಕೇಳೋದಿಲ್ಲ ಅವರು. ಏನ್ ಮಾಡ್ಬೇಕು? ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟ ಐತಿಯಪ್ಪ. ಏನ್ ಮಾಡ್ತಾರ ಅವ್ರು? ಪುಣ್ಯ ಬರ್ಲಿ, ಅವ್ರ ಹೆಂಡ್ರು ಮಕ್ಳಿಗೆ ಪುಣ್ಯ ಬರ್ಲಿ. ನಮ್ದಿಷ್ಟು ಪಾಪ ಮಾಡ್ಕೊಂಡು ಹೇಳ್ಕೊಂತೀವಲ್ಲ, ನಮ್ಮ ಪಾಪ ಅವ್ರು ಮುಟ್ಲಿ. ನಮ್ಮ ರಗಡಾಗೆ ಬಂದೀವಿ ನಾವು ಇಲ್ಲಿಗೆ. ಮಿಕ್ಕ